ಯಾರು ಸಹ ಬೇಸ್ ಲೈನಿಂದ ನಿಂತ್ಕೋಬಾರ್ದು. ಸೇವಾ ನಡ್ಬಿಟ್ಟು ಯಾರಾದ್ರೂ ಅಲ್ಲಿ ಓಡಾಡ್ತಿದ್ರೆ ಇನ್ನು ಟೈಮ್ ಆಗ್ತಾ ಇದೆ, ಬಂದು ಪಾಲಿನ ಹಾಕ್ಬೇಕು. ಬೇಡಲ್ ಸಂಗೊಳ್ಳಿ ರಾಯಣ್ಣ ರಾಜ ಮನೆತನದವರು, ಅವರ ಜೊತೆಗೆ ಸೈನಿಕರು ಕೂಡ ಪ್ರಾಣವನ್ನ ಅರ್ಪಿಸಿ ಸ್ವಾತಂತ್ರ್ಯದ ಹಣತೆಯನ್ನ ಹಂಚಿದ್ದಾರೆ. ಅದು ಸದಾಕಾಲ ಪ್ರಜ್ವಲಿಸುವಂತೆ ಮಾಡುವುದು ನಮ್ಮ ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಮತ್ತೊಮ್ಮೆ ಮಗದೊಮ್ಮೆ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಶುಭಾಶಯಗಳು. ಎಲ್ಲರಿಗೂ ನಮಸ್ಕಾರ. ಇದೀಗ ಪುಷ್ಪಾರ್ಚನೆ. ಸನ್ಮಾನ್ಯ ಸಚಿವರು ರಾಷ್ಟ್ರಪಿತ ಮಹಾತ್ಮ ಗಾಂಧೀಜಿಯವರು ಹಾಗೂ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆಯಿಂದ ಮಾಡಿ ಗೌರವವನ್ನು ಸಲ್ಲಿಸ್ತಾ ಇದ್ದಾರೆ. ಎಲ್ಲ ಹಿರಿಯ ಅಧಿಕಾರಿಗಳಿಂದ ಪುಷ್ಪಾರ್ಚನೆ ನೆರವೇರುತ್ತಾ ಇದೆ. ನಾಯಕರಾದ ಶ್ರೀಯುತ ST ಸಾಸನೂರು RP ರವರು ಸಿಲ್ವರ್ ಟೋಕನ್ ಎಂಬ ಅಶ್ವದೊಂದಿಗೆ ಮುಖ್ಯ ಅತಿಥಿಗಳನ್ನ ತುಕಡಿಗಳ ಪರಿವೀಕ್ಷಣೆಗೆ ಕರೆದೊಯ್ಯಲು ವೇದಿಕೆಯತ್ತ ಆಗಮಿಸುತ್ತಿದ್ದಾರೆ. Independence Day consisting 25 platoons, sir. Already is ready for inspection, sir. ಪ್ರೀತಿಯ ಬಂಧುಗಳೇ, 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕ್ಷಣಗಳು ಇದೀಗ ಮತ್ತೆ ಮುಂದುವರಿತಾ ಇದೆ. ಮಾನ್ಯ ಜಿಲ್ಲಾ ಉಸ್ತುವಾರಿ ಸಚಿವರು ಹಾಗೂ ಅವರು ಇದೀಗ ತೆರೆದ ವಾಹನದಲ್ಲಿ ತಂಡಗಳ ಪರಿವೀಕ್ಷಣೆಗಳು ಶಿಸ್ತುಬದ್ಧರಾಗಿ ನಿಂತಿದ್ದಾರೆ. ಮುಖ್ಯ ಅತಿಥಿಗಳ ವಂದನೆಯನ್ನು ಸಲ್ಲಿಸೋದಕ್ಕೆ ಮೊದಲಿಗೆ ಅಶ್ವರೋಹಿದಳ ನಾಯಕತ್ವ ಎಂ ಬಸವರಾಜು RSI, ವಿಭಾಗ ನಾಯಕತ್ವ ಮಾರುತಿ PSI, NCC ನೌಕಾದಳದ ನಾಯಕ ತೇಜಸ್ TS, ದೇವರಾಜ ವಿಭಾಗ ನಾಯಕತ್ವ ನಿತ್ಯಾನಂದ PSI, NCC ವಾಯುದಳದ ನಾಯಕಿ ಮಾನ್ಯ HS, ಶಾಲೆ SCRS ತಂಡ ನಾಯಕ ವರುಣ್, ವಿಜಯನಗರ ವಿಭಾಗ ನಾಯಕತ್ವ ಆನಂದ್ HM PSI, ಜವಾಹರ ನವೋದಯ ಪಬ್ಲಿಕ್ ಶಾಲೆ ವೇಣುಗೋಪಾಲ್ ನೇತೃತ್ವದಲ್ಲಿ ಮಹಿಳಾ ನಾಗರಿಕ ಪೊಲೀಸ್ ಪಡೆ ನಾಯಕತ್ವ ಸಾಕ್ಷಿಯಾಗುತ್ತದೆ. ಇದು 79ನೇ ಸ್ವಾತಂತ್ರ್ಯೋತ್ಸವದ ಸಂಭ್ರಮದ ಕ್ಷಣಗಳು.
ದೇಶದ ನೀರಿನ ಹಕ್ಕುಪಾಲಕ ಅಲ್ಲಿ ನಮ್ಮ ವೈದ್ಯಕೀಯ ಕಲ್ಯಾಣ ಇಲಾಖೆಯ ಸಚಿವರಾಗಿರುವ ಡಾಕ್ಟರ್ ಎನ್.ಸಿ. ಮಹಾದೇವ್ ಅವರು ಇಡೀ ತೆರೆದ ವಾಹನದಲ್ಲಿ ಸಂಕಲ್ಪ ವೀಕ್ಷಣೆಯನ್ನು ಮುಗಿಸಿ ಮತ್ತೆ ಧ್ವಜ ಶಪಥ ಪಡಿ ಆಗಮಿಸ್ತಾ ಇದ್ದಾರೆ. ವಿಜಯ ಭಾರತಿ ಹಾಗೂ ಭಾರತ್ ಕಿ ಜವಾನ್ ಎಂಬ ಮಧುರವಾದ ಹಿನ್ನೆಲೆಯ ಹೆಜ್ಜೆಗಳ ಮುಖಾಂತರ ಮುಖ್ಯ ಅತಿಥಿಗಳಿಗೆ ಗೌರವವಂದನೆಯನ್ನ ಸಲ್ಲಿಸುತ್ತಿದ್ದಾರೆ. ಪ್ರಧಾನ ದಂಡನಾಯಕರಾದ ಎಸ್.ಡಿ. ಸಾಸನೂರು ಆರ್.ಕೆ. ರವರು ಅವರನ್ನ ಹಿಂಬಾಲಿಸುತ್ತ ಉಪಪ್ರಧಾನ ದಂಡನಾಯಕರು ಸುರೇಶ್ ಆರ್.ಎಸ್.ಎ. ರವರು ಖಡ್ಗ ಗೌರವವನ್ನ ಸಲ್ಲಿಸುತ್ತ ಮುನ್ನಡೆಯುತ್ತಿದ್ದಾರೆ. ಇದೀಗ ಮೊದಲನೆಯ ತಂಡ ಅಶ್ವರೋಹಿದಳ ನಾಯಕತ್ವ ಎಂ ಬಸವರಾಜು ಆರ್.ಎಸ್.ಐ. ರವರು ಖಡ್ಗ ಗೌರವವನ್ನ ಸಲ್ಲಿಸುತ್ತ ಮುನ್ನಡೆಯುತ್ತಿದ್ದಾರೆ. ಆರ್.ಎಸ್.ಐ. ಅವರ ನೇತೃತ್ವದಲ್ಲಿ ನಗರ ಸಶಸ್ತ್ರ ಮೀಸಲು ಪಡೆ ಆರ್.ಎಸ್.ಐ. ವಸಂತ ಕುಮಾರ್ ಅವರು ಜಿಲ್ಲಾ ಸಶಸ್ತ್ರ ಮೀಸಲು ಪಡೆಯನ್ನ ಮುನ್ನಡೆಸ್ತಾ ಇದ್ದಾರೆ. ಮಾರುತಿ ಪಿಎಸ್ಐ ಅವರ ನೇತೃತ್ವದಲ್ಲಿ ಕೆಆರ್ ವಿಭಾಗ, ದೇವರಾಜ ಉಪವಿಭಾಗದ ನಾಯಕರು ನಿತ್ಯಾನಂದ ಪಿಎಸ್ಐ ಅವರು, ಸರದಿಯ ಸಾಲಿನಲ್ಲಿ ಎನ್ಆರ್ ವಿಭಾಗ ನಾಯಕತ್ವ ಗೋಪಾಲ್ ಎಸ್ಪಿ ಪಿಎಸ್ಐ, ಎಂಟನೆಯ ತುಕಡಿ ವಿಜಯನಗರ ಉಪವಿಭಾಗ ನಾಯಕತ್ವ ಆನಂದ್ ಪಿಎಸ್ಐ ಅವರದು. ಮಹಿಳಾ ನಾಗರಿಕ ಪೊಲೀಸ್ ಪಡೆ ನಾಯಕತ್ವ ಬಾಲಕುಮಾರಿ ಪಿಎಸ್ಐ, 10ನೆಯ ತುಕಡಿ ನಗರ ಸಂಚಾರ ವಿಭಾಗ ನಾಯಕತ್ವ ಗಣೇಶ್ ಎಸ್ಕೆ ಪಿಎಸ್ಐ ಅವರದು. ಗೃಹ ರಕ್ಷಕ ದಳ ನಾಯಕತ್ವ ರವಿಕುಮಾರ್ ಟಿ ಪಿಎಲ್ಸಿ, 12ನೆಯ ತುಕಡಿ 5ನೇ ಪಡೆ ಕೆಎಸ್ಆರ್ಪಿ ನಾಯಕತ್ವ ಅಮರ್ ಮಿಟಾರೆ ಆರ್ಎಸ್ಐ ಅವರದು. ಅಬಕಾರಿ ನಾಯಕತ್ವ ಸುಮಿತ್ ಕುಮಾರ್ ಇಎಸ್ಐ, ಮಹೇಶ್ ಗೌಡ ಅವರ ನೇತೃತ್ವದಲ್ಲಿ ಅಗ್ನಿಶಾಮಕ ಹಾಗೂ ತುರ್ತು ಸೇವೆಗಳ ಇಲಾಖೆ ಮುಖ್ಯ ಅತಿಥಿಗಳಿಗೆ ವಂದನೆಯನ್ನು ಸಲ್ಲಿಸ್ತಾ ಇದೆ. ಗೃಹ ರಕ್ಷಕ ದಳ ನಾಯಕತ್ವ ಕಾಮಾಕ್ಷಿ, ಎನ್ಸಿಸಿ ಭೂಸೇನೆಯ ಯುವ ನಾಯಕ ಚಂದನ್, ಎನ್ಸಿಸಿ ನೇವಿ ನಾಯಕತ್ವ ತೇಜಸ್, ಕುಮಾರಿ ಮಾನ್ಯ ಎಚ್ಎಸ್ ಎನ್ಸಿಸಿ ವಾಯುದಳವನ್ನು ಮುನ್ನಡೆಸ್ತಾ ಇದ್ದಾರೆ. ಪೊಲೀಸ್ ಪಬ್ಲಿಕ್ ಶಾಲೆ ನಾಯಕತ್ವ ವರುಣ್, ಪೊಲೀಸ್ ಪಬ್ಲಿಕ್ ಶಾಲೆ ಎಸಿಆರ್ಎಸ್ ತಂಡ, ಜವಾಹರ್ ನವೋದಯ ವಿದ್ಯಾಲಯ ಎಸ್ಎಆರ್ಎಸ್ ತಂಡ ನಾಯಕತ್ವ ವೇಣುಗೋಪಾಲ್, ಗೈಡ್ಸ್ ತಂಡದ ನಾಯಕಿ ವರ್ಣಿತಾ,
ಕೇಂದ್ರೀಯ ವಿದ್ಯಾಲಯದ ನಾಯಕ ಯಶವಂತ್. ಮುಂದಿನ ತಂಡ ಭಾರತ್ ಸೇವಾದಳ್, ನಾಯಕತ್ವ ಹೇಮಂತ್ ಕುಮಾರ್. ಭಾರತ ಸೇವಾದಳ ಬಾಲಕಿಯರ ತಂಡದ ನಾಯಕಿ ಏಂಜಲ್. ಬ್ಯಾಂಕ್ ತಂಡದವರು ನಾಗರಾಜು, ವಸಂತ್ ಕುಮಾರ್, ಕೃಷ್ಣ ಅವರ ನೇತೃತ್ವದಲ್ಲಿ. ಮತ್ತೊಮ್ಮೆ ಸ್ವತಂತ್ರದ ಸೂರ್ಯ, ನೆನಪಿಸುತ್ತಾ ಸಂಗ್ರಾಮದಿ ಮಡಿದವರ ಶೌರ್ಯ. ಭರತ ಭೂಮಿ ಜಯ ಭಾರತ ಜನನಿಯ ಧನುಜಾತೆ, ಜಯ ಹೇ ಕರ್ನಾಟಕ ಮಾತೆ, ಜಯ ಸುಂದರ ದಿವನಗಳ ನಾಡೆ. ಪ್ರಿಯ ಸೋದರ ಸೋದರಿಯರೇ, ಭಾರತದ ಸ್ವಾತಂತ್ರ್ಯದ ಈ ಸುಸಂದರ್ಭದಲ್ಲಿ ನಾಡಿನ ಸಮಸ್ತ ಬಂಧು ಬಾಂಧವರಿಗೆ ನನ್ನ ಹೃದಯಪೂರ್ವಕವಾದ 79ನೇ ಸ್ವಾತಂತ್ರ್ಯ ದಿನಾಚರಣೆಯ ಹಾರ್ದಿಕ ಶುಭಾಶಯಗಳು. ತ್ಯಾಗ, ಬಲಿದಾನ, ಹೋರಾಟದ ಮೂಲಕ ಗುಲಾಮಗಿರಿಯ ಸಂಕೋಲೆಯಿಂದ ದೇಶವನ್ನು ಬಿಡುಗಡೆಗೊಳಿಸಿದ ಎಲ್ಲ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಾಡಿನ ಜನತೆಯ ಪರವಾಗಿ ನನ್ನ ಗೌರವದ ನಮನಗಳು. ಇಂದು ನಾವು ಭಾರತದ ಸ್ವತಂತ್ರಕ್ಕಾಗಿ ಹೋರಾಡಿದ ನಾಯಕರು ಮತ್ತು ಯೋಧರ ತ್ಯಾಗವನ್ನು ಸ್ಮರಿಸಿ ಗೌರವ ಸಲ್ಲಿಸುವ ದಿನವಾಗಿದೆ. ನಾವು ಮತ್ತು ನಮ್ಮ ಮುಂದಿನ ಪೀಳಿಗೆಗಳು ವಿದೇಶಿ ವಸಾಹತುಶಾಹಿ ದಬ್ಬಾಳಿಕೆಯ ನೊಗದಿಂದ ಮುಕ್ತವಾದ ಸ್ವಾತಂತ್ರ್ಯದ ಗಾಳಿಯನ್ನು ಉಸಿರಾಡಲು ಅವರು ತಮ್ಮ ಬೆವರು ಮತ್ತು ರಕ್ತವನ್ನು ತ್ಯಾಗ ಮಾಡಿದ್ದಾರೆ. ನಮಗೆ ಸ್ವಾತಂತ್ರ್ಯ ತಂದುಕೊಡಲು ಹೋರಾಡಿದ ಮಹಾತ್ಮ ಗಾಂಧೀಜಿ, ಜವಾಹರ್ಲಾಲ್ ನೆಹರು, ಸರ್ದಾರ್ ವಲ್ಲಭಾಯ್ ಪಟೇಲ್, ಗೋಪಾಲ್ ಕೃಷ್ಣ ಗೋಖಲೆ, ಲೋಕಮಾನ್ಯ ತಿಲಕ್, ನೇತಾಜಿ ಸುಭಾಷ್ ಚಂದ್ರ ಬೋಸ್, ಮೌಲಾನಾ ಅಬುಲ್ ಕಲಾಂ ಆಜಾದ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಸೇರಿದಂತೆ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗಿಯಾದ ಸಮಸ್ತರಿಗೂ ಈ ಸಂದರ್ಭದಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತೇನೆ. ಭಾರತದ ನಿಜವಾದ ಅರ್ಥದಲ್ಲಿ ಸ್ವಾತಂತ್ರ್ಯ, ಸೌಹಾರ್ದತೆ, ಭಾತೃತ್ವದ ಅಡಿಗಲ್ಲಿನ ಮೇಲೆ ನಮ್ಮ ಸಮಾಜ ನಿರ್ಮಾಣವಾಗಿದೆ. ಸ್ವಾತಂತ್ರ್ಯಕ್ಕಾಗಿ ಹೋರಾಟ, ತ್ಯಾಗ, ಬಲಿದಾನಗಳನ್ನು ಮಾಡಿದ ಹಿರಿಯರನ್ನು ಕೃತಜ್ಞತೆಯಿಂದ ನೆನಪು ಮಾಡಿಕೊಳ್ಳುವ ಕರ್ತವ್ಯ ದಿನವಿದು. ಆದರೆ ನಮ್ಮ ದೇಶ ಪ್ರೇಮ ಸ್ವಾತಂತ್ರ್ಯ ದಿನಾಚರಣೆ ಸಂಭ್ರಮಕ್ಕಷ್ಟೇ ಸೀಮಿತಗೊಳ್ಳಬಾರದು. ದೇಶ ಪ್ರೇಮ ನಮ್ಮಲ್ಲಿ ಪ್ರತಿದಿನ ಪ್ರತಿಕ್ಷಣ ರಕ್ತಗತವಾಗಿರಬೇಕು. ನಾವಿಂದು ಮನೆಯೊಳಗೆ ಸುರಕ್ಷಿತವಾಗಿ ನಿಶ್ಚಿಂತೆಯಿಂದ ಇರಲು ಕಾರಣ ಗಡಿಯಲ್ಲಿ ನಮ್ಮ ಹೆಮ್ಮೆಯ ಸೈನಿಕರು ತಮ್ಮ ಪ್ರಾಣ ಒತ್ತೆ ಇಟ್ಟು ಕಾಯುತ್ತಿರುವುದು. ಗಡಿಯಲ್ಲಿ ಹಗಲು ರಾತ್ರಿ ಹೋರಾಡುತ್ತಿರುವ ಮತ್ತು ಹೋರಾಡುತ್ತಲೇ ವೀರ ಮರಣವನ್ನಪ್ಪಿದ ನಮ್ಮ ಹೆಮ್ಮೆಯ ಸೈನಿಕರಿಗೆ ಒಮ್ಮೆ ತಲೆಬಾಗಿ ನಮಿಸೋಣ. ನಮ್ಮದು ಸರ್ವರನ್ನು ಒಳಗೊಂಡಿರುವ, ಸರ್ವರನ್ನು ಬೆಸೆಯುವ ಮತ್ತು ಸರ್ವರಿಗೂ ಸಮಪಾಲು ನೀಡುವ ನಾಡಿನ ಪ್ರತಿಯೊಬ್ಬ ಪ್ರಜೆಯ ಜೀವನ ಮಟ್ಟ ಸುಧಾರಣೆಯನ್ನು ಗುರಿಯಾಗಿಟ್ಟುಕೊಂಡ ಸರ್ವೋದಯ ತತ್ವದ ಅಭಿವೃದ್ಧಿಯಾಗಿದೆ. ಇದನ್ನು ನಾನು ಕರ್ನಾಟಕ ಅಭಿವೃದ್ಧಿ ಮಾದರಿ ಎಂದು ಹೆಮ್ಮೆಯಿಂದ ಕರೆಯುತ್ತೇನೆ. ಅಭಿವೃದ್ಧಿ ಮಾದರಿಗೆ ಸಾಮಾಜಿಕ ನ್ಯಾಯದ ಕನಸುಗಾರ ಬಸವಣ್ಣ, ಗ್ರಾಮ ಸ್ವರಾಜ್ಯದ ಹರಿಕಾರ ಮಹಾತ್ಮ ಗಾಂಧೀಜಿ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವದ ಹೋರಾಟಗಾರ ಡಾಕ್ಟರ್ BR ಅಂಬೇಡ್ಕರ್ ಅವರು ಸೇರಿದಂತೆ
ಮತ್ತಿತರ ಸಾಮಾಜಿಕ ಮತ್ತು ರಾಜಕೀಯ ಚಿಂತಕರ ಆಶಯಗಳು ನಮಗೆ ಪ್ರೇರಣೆ ನೀಡಿದೆ. ಅನೇಕ ಮಹಾನ್ ಚೇತನರ ತ್ಯಾಗ ಬಲಿದಾನದಿಂದ ಸ್ವಾತಂತ್ರ್ಯ ಸಿಕ್ಕಿದೆ. ಎಲ್ಲ ಮಹನೀಯರು ಸರ್ವಸ್ವವನ್ನು ತ್ಯಾಗ ಮಾಡಿ ಸ್ವಾತಂತ್ರ್ಯ ಚಳವಳಿಯಲ್ಲಿ ಭಾಗವಹಿಸಿದ್ದರು. ಶಾಂತಿಯುತ ಸಮಾಜವಿದ್ದರೆ ಮಾತ್ರ ಅಭಿವೃದ್ಧಿ ಸಾಧ್ಯ. ಹೀಗಾಗಿ ನಮ್ಮ ಸರ್ಕಾರ 5 ಗ್ಯಾರಂಟಿಗಳನ್ನು ಜಾರಿಗೆ ತಂದಿದೆ. ಅಭಿವೃದ್ಧಿಯೇ ನಿಜವಾದ ಸ್ವಾತಂತ್ರ್ಯ. ಹೀಗಾಗಿ ನಾವು ಈ ಮಹತ್ವದ ಯೋಜನೆಗಳನ್ನು ಜಾರಿಗೆ ತಂದಿದ್ದೇವೆ. ಸರ್ಕಾರದ ಮಹತ್ವದ ಪಂಚ ಗ್ಯಾರಂಟಿಗಳಲ್ಲಿ ಒಂದಾದ ಅನ್ನಭಾಗ್ಯ ಯೋಜನೆಯು ಬಡ ಜನರ ಹಸಿವು ನೀಗಿಸಿ ನೆಮ್ಮದಿಯ ಜೀವನ ಸಾಗಿಸಲು ನೆರವಾಗಿದೆ. ಶರಣರ ದಾಸೋಹ ಪರಿಕಲ್ಪನೆಯಡಿ ಈ ಯೋಜನೆಯನ್ನು ಹಸಿವು ಮುಕ್ತ ಕರ್ನಾಟಕ ನಿರ್ಮಾಣದ ಉದ್ದೇಶದಿಂದ ಜಾರಿಗೆ ತರಲಾಗಿದೆ. ನಮ್ಮ ಸರ್ಕಾರವು ಅನ್ನಭಾಗ್ಯ ಯೋಜನೆಯಡಿ ಆದ್ಯತಾ ಪಡಿತರ ಚೀಟಿ ಮತ್ತು ಅಂತ್ಯೋದಯ ಪಡಿತರ ಚೀಟಿಯಲ್ಲಿರುವ ಪ್ರತಿ ಸದಸ್ಯರಿಗೆ ಪ್ರತಿ ಮಾಹೆ 10 ಕೆಜಿ ಆಹಾರ ಧಾನ್ಯ ನೀಡಲಾಗುತ್ತಿದ್ದು, ಫೆಬ್ರವರಿ 2025ರಿಂದ ಜುಲೈ 2020ರವರೆಗೆ ಒಟ್ಟು 6,42,630 ಕ್ವಿಂಟಾಲ್ ಪ್ರಮಾಣದಷ್ಟು ಅಕ್ಕಿಯನ್ನು ಪಡಿತದಾರರಿಗೆ ವಿತರಿಸಲಾಗಿದೆ. ಮೈಸೂರು ಜಿಲ್ಲೆಯಲ್ಲಿ ಶಕ್ತಿ ಯೋಜನೆ ಪ್ರಾರಂಭದಿಂದ ಜುಲೈ 2026 ಅಂತ್ಯದವರೆಗೆ ಜಿಲ್ಲೆಯಲ್ಲಿ ಒಟ್ಟು 32.59 ಕೋಟಿ ಮಹಿಳೆಯರು ಶಕ್ತಿ ಯೋಜನೆಯನ್ನು ಸದುಪಯೋಗ ಪಡೆದುಕೊಂಡು ಸ್ವಾವಲಂಬಿ ಬದುಕು ಕಟ್ಟಿಕೊಳ್ಳಲು ನೆರವಾಗಿದೆ. ಇದರಲ್ಲಿ ಒಟ್ಟು ರು 167.40 ಕೋಟಿ ಮೊತ್ತದ ಮಹಿಳಾ ಟಿಕೆಟ್ಗಳನ್ನು ವಿತರಣೆ ಮಾಡಲಾಗಿರುತ್ತದೆ. ಗೃಹ ಜ್ಯೋತಿ ಯೋಜನೆಯಡಿ ಸೆಸ್ಕ್ ವ್ಯಾಪ್ತಿಯಲ್ಲಿ ಬರುವ ಮೈಸೂರು ಜಿಲ್ಲೆಯ 9,61,477 ಗ್ರಾಹಕರು ಸೇವಾ ಸಿಂಧು ಪೋರ್ಟಲ್ನಲ್ಲಿ ನೋಂದಾಯಿಸಿದ್ದು, ಸದರಿ ನೋಂದಣಿ ಪೈಕಿ 9,148 ಗ್ರಾಹಕರು ಗೃಹ ಜ್ಯೋತಿ ಯೋಜನೆ ಸೌಲಭ್ಯ ಪಡೆದು ಫಲಾನುಭವಿಗಳಾಗಿದ್ದಾರೆ. ಮಹಿಳೆಯರ ಆರ್ಥಿಕ ಸಬಲೀಕರಣಕ್ಕೆ ಒತ್ತಾಸೆಯಾಗಿ ನಮ್ಮ ಸರ್ಕಾರವು ಗೃಹಲಕ್ಷ್ಮಿ ಯೋಜನೆಯನ್ನು ಜಾರಿಗೆ ತಂದಿದ್ದು, ಈವರೆಗೆ ಜಿಲ್ಲೆಯಲ್ಲಿ 6,94,871 ಫಲಾನುಭವಿಗಳು ಯೋಜನೆಯ ಪ್ರಯೋಜನ ಪಡೆದುಕೊಂಡು ಕುಟುಂಬ ನಿರ್ವಹಣೆ ಮಾಡಿರುತ್ತಾರೆ. ಮೈಸೂರು ಜಿಲ್ಲಾ ಆಡಳಿತ ವತಿಯಿಂದ ಸನ್ಮಾನ್ಯ ಸಚಿವರು ಹಾಗೂ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಮತ್ತೊಮ್ಮೆ जी मोहतरम अली जनाब अलहाज तनवीर शेख साहब, आज का दिन पूरे हिंदुस्तान भर में 79 यानी 79th जो है जश्न आज़ादी का सेलिब्रेशन मनाया गया। तो आप जो है बाकायदा हमारे मैसूर शहर के मशहूर और मारूफ फनी मंडप ग्राउंड में पहुँचे। तो वहाँ पर जो है हमारे डिस्चार्ज मिनिस्टर हेक्सी माधवप्पा भी पहुँचे। बहुत अच्छे तरीके से हर साल की तरह इस साल भी किया गया। आप भी वहाँ पर मौजूद थे, क्या कहना चाहते हैं? देखिए यार, हर हिंदुस्तानी का आज का दिन बड़ी नाज से और है ना एक फ़ख्र के साथ हम हिंदुस्तानी के बाशिंदे होने के नाते ये हमारी आज़ादी का जश्न, ये यौम आज़ादी के दिन मनाना ये हमारे पर एक फ़र्ज़ है। सिर्फ आज़ादी मनाना मकसद नहीं है। आज़ादी के लिए जितने लोग अपनी जान को है ना शहीद किए हैं, और बल्कि यहाँ तक हम तारीख़ी किताबों में हमने पढ़ा है कि अमायदीन और उलमाए कराम भी है ना आज़ादी के जंग के लिए अपने जान को है ना निशावर किए हैं। ब्रिटिश को इस हिंदुस्तान से भगाने के लिए हिंदुस्तान के आज़ादी के अवलीन मुजाहिदीन हज़रत टिपुसुल्तान शहीद रहमतुल्लाह अलैह को भी आज उनके कोशिशों को भी याद करने का दिन है। और साथ ही साथ आज़ादी एक तरफ है, आज़ादी किसने लाया, किसके लिए लाया, और आज़ादी का सही मकसद हमारे सामने आज क्या है, इसको जब हम देखते हैं तो
तालीमी सतह पर और इफरादी तौर से ना मुल्क में जिस तरीके की आज़ादी हमने दी है, इन तमाम चीज़ों के मद्देनज़र आज आज़ादी के जश्न को है ना बड़े ही एहतराम के साथ डिस्ट्रिक्ट एडमिनिस्ट्रेशन के ज़र निगरानी में बैडमिंटन बाल भवन में मनाया गया। और मुझे खुशी है कि इससे पहले जितने भी सरकारी हुकूमती प्रोग्राम जितने होते थे सब मेरे हल्के के बाहर होते थे। कई साल से मेरी कोशिश यहाँ पे है ना यौम आज़ादी और हमारे जो कॉन्स्टिट्यूशन दस्तूर आइन के दिन भी मनाने का है ना प्रोग्राम यही है ना मुनक़्क़िद किया है। आज बेहद खुशी है हमारे अक़लियती बहबूदी डिपार्टमेंट की ज़ेर निगरानी जो हमारे कौम के तालिबात जो 90 से ज़्यादा मार्क्स हासिल किए थे अपने PUC में और SSLC, ऐसे बच्चों को भी आज एजाज़ करने के साथ साथ तालीमी एहतमाम का एतबार से इसको है ना और आम करना और मजबूती के साथ हमारी कौम में है ना ख़ास तौर से बढ़ाना, ये हमारा एक मकसद भी है। तो आज मुल्क के तमाम जो हिंदुस्तानियों को यौम आज़ादी की बिलखुसूस मुबारकबाद पेश करता हूं। बहुत बहुत शुक्रिया अली जनाब अयूब खान साहब, कर्नाटक एग्जीबिशन अथॉरिटी चेयरमैन। जिस तरह हमने देखा आज बालबन ग्राउंड में बाकायदा बच्चों के अंदर जो जोश और जज्बा और पूरा जो महकमा था, उन्होंने जो है पूरे तरीके के साथ पूरी जो है हिफाजती बंदोबस्त के साथ जो है आज जश्न यौम आज़ादी मनाया गया। क्या कहना चाहते हैं? पहले तो मैं यौम आज़ादी की आप सबको मुबारकबाद देना चाहता हूँ और दूसरी बात यह है कि हिंदुस्तान के अंदर हर हिंदुस्तानी आज खुशी मना रहा है। आज का दिन एक ऐसा दिन है जहाँ हर हिंदुस्तानी इसको याद करना चाहिए और इसके साथ साथ जो इतिहास है उसको जानना चाहिए। तो आज इस खुशी के मौके पर यूज्ड कार मेला बोलकर हमारे साथियों ने यहाँ पर एक कारों का मेला भी लगाया है। आज उसका इनाग्रेशन है। खुशी खुशी आज फ्लैग हास्टिंग के साथ साथ अली जनाब तनवीर सेठ साहब और मैं हम सब मिलकर यहाँ पर फ्लैग हास्टिंग भी किया है और कार मेला का इनाग्रेशन भी किया है। तो मैं ज़्यादा कुछ नहीं कहना चाहता कि आज के दिन के लिए हम इतिहास के पन्नों को पलट कर देखना चाहिए। हमें आज़ादी कैसा मिली, किससे मिली, क्यों मिली और इसका इस्तेमाल हम कैसा कर रहे हैं और आज के दिन की कीमती जो हिंदुस्तान के लिए हम जो करने चाह रहे हैं या करना चाहते हैं वो किस तरीके से करना है, ये देखकर सोच समझकर अगर करते गए तो आज़ादी का सही मतलब मिले। बहुत बहुत शुक्रिया मोहतरम।